ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ನನಗೆ ಮನೆಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು, ಹಾಗಾಗಿ ಶಾಪಿಂಗ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೆ. ನಿಮ್ಮೊಟ್ಟಿಗೆ ಶಾಪಿಂಗ್ ಮಾಡೋದು ಕೂಡ ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ. ನಾವು ಆನ್ ದ ವೇ ಹೋಗ್ಬೇಕಾದ್ರೆ ಒಂದು ಏರಿಯಾದಲ್ಲಿ ಅಣ್ಣಮ್ಮನ್ನ ಕರೆಸಿದ್ರು, ಹಾಗಾಗಿ ಅಲ್ಲಿ ಕೂಡ ನಾವು ದರ್ಶನ ಮಾಡಿಕೊಂಡು ಆಮೇಲೆ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಜಾತ್ರೆ ಥರ ಇತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಲೈಟಿಂಗ್ಸ್ ಆಗಿರ್ಬೋದು, ಆ ಕಲರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ನನಗಂತೂ ನೋಡೋಕೆ ತುಂಬಾ ಇಷ್ಟ ಆಗ್ತಿತ್ತು. ಹಾಗಾಗಿ ನಾವು ಕೂಡ ಅಲ್ಲಿ ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಆನಂತರ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂತೇಳಿ ಹೋಗಿದ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬಳೆ ಸಾರ ಮತ್ತು ಕೆಲವೊಂದು ಸ್ಟಿಕ್ಕರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾರ್ತಾಯಿದ್ರು. ನಾನು ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನಾನು ಜಾಸ್ತಿ ಈ ಬಳೆ ಸಾರ ಇದೆಲ್ಲ ಹಾಕಲ್ಲ ಅಷ್ಟೊಂದಾಗಿ, ಹಾಗಾಗಿ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ವು. ಬಟ್ ನಾನೇನು ಕೂಡ ಪರ್ಚೇಸ್ ಮಾಡಲಿಲ್ಲ. ನಾನು ಡೈರೆಕ್ಟಾಗಿ ದೇವ್ರ ದರ್ಶನ ಮಾಡಿಕೊಂಡು ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಆನಂತರ ನಾವು ದೇವ್ರ ಪ್ರಸಾದ ಕೊಡ್ತಿದ್ರು, ಅಲ್ಲಿ ಪ್ರಸಾದ ತಿಂದ್ಕೊಂಡು ಆನಂತರ ನಾವು ಶಾಪಿಂಗ್ ಹೋಗೋಣ ಅಂತ ಡಿಸೈಡ್ ಆಗಿ ಆ ಪ್ರಸಾದ ತಿಂದ್ಕೊಂಡು ಆನಂತರ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಪ್ರಸಾದ. ನಾವು ಮನೇಲಿ ಈ ರೀತಿಯಾಗಿ ಚಿತ್ರಾನ್ನ ಮಾಡಿದ್ರೆ ಬರೋದೇ ಇಲ್ಲ, ಇವರು ಪ್ರಸಾದವಾಗಿ ಚಿತ್ರಾನ್ನ ಕೊಡ್ತಾಯಿದ್ರು. ನಿಜವಾಗ್ಲೂ ನಾವು ಏನೇ ಹಾಕಿ ಮಾಡಿದ್ರು ಈ ಥರ ಚಿತ್ರಾನ್ನ ನಾವು ಮನೇಲಿ ಎಷ್ಟೇ ಪದಾರ್ಥಗಳನ್ನು ಹಾಕಿ ಈ ಟೇಸ್ಟ್ ಮಾಡೋಕ್ಕೆ ಹೋದರೂ ಆ ಟೇಸ್ಟ್ ಬರೋದೇ ಇಲ್ಲ. ಸೊ ದೇವ್ರ ಪ್ರಸಾದ ಅಂದರೆ ಹಾಗೆ ಅನಿಸುತ್ತೆ ಅಲ್ವಾ. ನಾನಂತೂ ದೇವ್ರ ಪ್ರಸಾದ ತಿಂದ್ಕೊಂಡು ಅದಾದ ನಂತರ ಶಾಪಿಂಗ್ ಮಾಡೋಕ್ಕೆ ಹೋದೆ. ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ನಾನು ವಿಶಾಲ್ ಮಾರ್ಟಲ್ಲಿ ಕೆಲವೊಂದು ಐಟಮ್ ಕೂಡ ಪರ್ಚೇಸ್ ಮಾಡ್ಕೊಂಡ್ಬಂದೆ. ಏನೇನು ಐಟಮ್ ಪರ್ಚೇಸ್ ಮಾಡ್ಕೊಂಡ್ಬಂದೆ ಅಂತ ಇದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಕಿಚನ್ ಟವಲ್ನ ಪರ್ಚೇಸ್ ಮಾಡಿಕೊಂಡೆ. ಇದು 99 ರೂಪೀಸ್ಗೆ 10 ಪೀಸ್ ಅಂತ ಹೇಳಿದ್ರು, ಅಂದರೆ 99 ರೂಪಾಯಿಗೆ 10 ಪೀಸು. ನಿಜವಾಗ್ಲೂ ನನಗೇನು ಇದು ತುಂಬಾ ವರ್ತ್ ಅಂತ ಅನ್ನಿಸ್ತು. ಕ್ವಾಲಿಟಿ ವೈಸು ಕೂಡ ತುಂಬಾ ಚೆನ್ನಾಗಿದೆ. 10 ರೂಪಾಯಿಗೆ ಒಂದು ಬೀಳುತ್ತೆ ಅನಿಸುತ್ತೆ. ನನಗೇನೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಕೊಡ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಂಬಂದೆ. ನಿಜವಾಗ್ಲೂ ವರ್ತಿದೆ ಅಂತ ಅನಿಸುತ್ತೆ, ಯಾಕಂದರೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನೀವೇನಾದರೂ ವಿಶಾಲ್ ಮಾರ್ಟಿಗೆ ಹೋದರೆ ಇದನ್ನು ನಿಜವಾಗ್ಲೂ ಪರ್ಚೇಸ್ ಮಾಡಿ ಅಂತಲೇ ನಾನು ಹೇಳ್ತೀನಿ. ವಾಶ್ ಮಾಡೋದು ಕೂಡ ತುಂಬ ಈಸಿ ಇದೆ, ಹಾಗಾಗಿ ನಾನು ಈ ಕ್ಲಾತ್ನ ಪರ್ಚೇಸ್ ಮಾಡಿಕೊಂಡೆ. ಕಿಚನ್ ಟವಲ್ ಅಂತೂ ತುಂಬಾ ಕ್ವಾಲಿಟಿ ಚೆನ್ನಾಗಿತ್ತು. ಅದಾದ ನಂತರ ನಾನು ಇಲ್ಲಿ ಉಕ್ಕನ್ನ ಪರ್ಚೇಸ್ ಮಾಡಿಕೊಂಡೆ. ಈ ಉಕ್ಕು ನನಗೆ 35 ರೂಪಾಯಿಗೆ 2 ಸಿಕ್ತು, ಆ ರೀತಿಯಾಗಿ ಸಿಕ್ತು. ಅಂದರೆ ನಮಗಿದು ಹತ್ತತ್ರ ಒಂದು 14 ಅಥವಾ 13 ರೂಪಾಯಿ ಹಿಂಗೆ ಸಿಗುತ್ತೆ ಅನಿಸುತ್ತೆ. ಹಾಗಾಗಿ ಪರವಾಗಿಲ್ಲ ರೇಟು ಅಂತ ಕೂಡ ಅನ್ನಿಸ್ತು. ಮತ್ತು ಇದ್ರ ಮೇಲೆ ಅವ್ರು ಮೆನ್ಷನ್ ಮಾಡಿದ್ದಾರೆ 1.5 kg ಕೆಪಾಸಿಟಿವರೆಗೂ ಇದು ವೆಯ್ಟ್ನ ತಡೆಯುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಇದನ್ನು ಯೂಸ್ ಮಾಡಿದಾಗ ಗೊತ್ತಾಗುತ್ತೆ. ಇವಾಗ ಇದು ನೋಡಿದಾಗೆಲ್ಲ ಗೊತ್ತಾಗಲ್ಲ, ಬಟ್ ಇವಾಗ ಕ್ವಾಲಿಟಿ ವೇಸ್ ಆಗಿರ್ಬೋದು ಅಥವಾ ನೋಡೋಕ್ಕೆ ಲುಕ್ ಆಗಿರ್ಬೋದು ಅದು ತುಂಬಾ ಚೆನ್ನಾಗಿದೆ. ಬಟ್ ಗಟ್ಟಿ ಕೂಡ ಇದೆ ಅಂತ ಅನ್ನಿಸ್ತು ನನಗೆ, ಸ್ವಲ್ಪ ತಿಕ್ಕಾಗಿದೆ ಅಂತ ಅನ್ನಿಸ್ತಿದೆ. ನೆಕ್ಸ್ಟ್ ಯೂಸ್ ಮಾಡಿದಾಗ ನೋಡೋಣ. ಇವಾಗಂತೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ನಾನು ಹಾಗಾಗಿ ಪರ್ಚೇಸ್ ಮಾಡಿಕೊಂಡೆ. ಆನಂತರ ನಾನು ಪರ್ಚೇಸ್ ಮಾಡ್ಕೊಂಡಿದ್ದು ಬಂದು ಈ ಸ್ಪೂನು. ನನಗೆ ಈ ಸ್ಪೂನು 10 ರೂಪಾಯಿಗೆ ಒಂದು ರೀತಿಯಾಗಿ ಸಿಕ್ತು. ಸೊ ನನಗೆ ಪರವಾಗಿಲ್ಲ ರೇಟು ಅಂತ ಕೂಡ ಅನ್ನಿಸ್ತು. ಇದು ಪ್ಲಾಸ್ಟಿಕ್ ಸ್ಪೂನ್ ಅನಿಸುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೇಸ್ ಅಂತೂ ನೋಡೋಕ್ಕಾಗಿರ್ಬೋದು ಅಥವಾ ಕ್ವಾಲಿಟಿ ವೇಸ್ ಆಗಿರ್ಬೋದು ಅದು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ನನಗೆ ಈ ಸಾಲ್ಟ್ ಎಲ್ಲ ಯೂಸ್ ಮಾಡೋಕ್ಕೆ ಬೇಕಿತ್ತು, ಯಾಕಂದರೆ ನಾನು ಸ್ವಲ್ಪ ಪಿಂಗಾಣಿಗಳೆಲ್ಲ ಪರ್ಚೇಸ್ ಮಾಡಿದ್ದೆ, ಅಂದರೆ ಸೆರಾಮಿಕ್ಕು ಅವೆಲ್ಲ ಪರ್ಚೇಸ್ ಮಾಡಿದ್ನಲ್ವ. ಸೊ ಅದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ ಈ ಸ್ಪೂನ್ಗಳು. ಹಾಗಾಗಿ ನಾನು ಇದನ್ನು ಪರ್ಟಿಕ್ಯುಲರಾಗಿ ಹುಡುಕಿ ಬೇಕು ಅಂತ ನೋಡಿಕೊಂಡೆ ತೊಗೊಂಡೆ. ನನಗೇನೋ 10 ರೂಪಾಯಿಗೆ ಇದು ವರ್ತ್ ಅಂತ ಕೂಡ ಅನ್ನಿಸ್ತು. ಹಾಗಾಗಿ ನಾನು 4 ತೊಗೊಂಡು ಬಂದೆ. ಒಂದು ಅಲ್ಲೇ ಮಿಸ್ ಆಗಿ ಬಿಟ್ಟು ಬಂದುಬಿಟ್ಟೆ. ನಾನು ಗೊತ್ತಾಗಿಲ್ಲ, ನನಗೆ ಅಲ್ಲೇ ಬಿಟ್ಟು ಬಂದುಬಿಟ್ಟೆ ಅನಿಸುತ್ತೆ. ನಾನು ಟೋಟಲ್ 4 ತೊಗೊಂಡಿದ್ದು, ಬಟ್ ನಾನು ಮನೆಗೆ ಬಂದಾಗ ನನಗೆ 3 ಇತ್ತು. ಮೋಸ್ಟ್ಲಿ ನಾನೇ ತೊಗೊಬೇಕಾದ್ರೆ ಮಿಸ್ ಮಾಡಿಕೊಂಡೆ ಅಂತ ಅನಿಸುತ್ತೆ. ಸೊ ಹಾಗಾಗಿ 3 ಆಯಿತು ಇದು ನನಗೆ. ಅದಾದಮೇಲೆ ನಾನು ಇಲ್ಲಿ ಒಂದು ಚೆಂಬು ಕೂಡ ಪರ್ಚೇಸ್ ಮಾಡಿದೆ ನೀರು ಕುಡಿಯೋಕ್ಕೆ ಅಂತ. ನನಗಂತೂ ಇದು ರೈಟ್ ತುಂಬಾ ವರ್ತ್ ಅನ್ನಿಸ್ತು, ಯಾಕಂತಂದರೆ ಕ್ವಾಲಿಟಿ ವೈಸ್ ಅಂತೂ ಈ ಚೆಂಬು ತುಂಬಾ ಚೆನ್ನಾಗಿದೆ. 119 ರೂಪಾಯಿ ಆರಾಮಾಗಿ ಕೊಡ್ಬೋದು ಅಂತ ಅನ್ನಿಸ್ತು ನನಗೆ. ಕ್ವಾಲಿಟಿ ವೈಸ್ ಅಂತೂ ನನಗಂತೂ ಈ ಚೆಂಬಿಗೆ ರೇಟು ವರ್ತ್ ಅಂತ ಅನ್ನಿಸ್ತು. 119 ರೂಪಾಯಿಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ತೊಗೊಬೋದು ಅಂತ ನನಗೆ ಅನ್ನಿಸ್ತು. ಅದಾದ ನಂತರ ನಾನಿಲ್ಲಿ ಒಂದು ಸೋಪ್ ಬಾಕ್ಸ್ನ ಕೂಡ ಪರ್ಚೇಸ್ ಮಾಡ್ಕೊಂಬಂದೆ. ಇದು 25 ರೂಪಾಯಿಗೆ ಒಂದು. ಕ್ವಾಲಿಟಿ ಇದು ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು, ತಿಕ್ಕಾಗಿದೆ. ಸೊ ಇದಕ್ಕೂ ಕೂಡ 25 ರೂಪಾಯಿ ನಮಗೆ ಆರಾಮಾಗಿ ಕೊಡ್ಬೋದು ಅಂತ ನನಗೆ ಅನ್ನಿಸ್ತು. ಅದಾದ ನಂತರ ನಾನು ಒಂದು ಬೋಲ್ನ ಪರ್ಚೇಸ್ ಮಾಡಿಕೊಂಡೆ. ಈ ಬೋಲ್ ತುಂಬಾ ಚೆನ್ನಾಗಿದೆ. ಇದು 2 ಬೋಲು, ಒಂದು ಬೋಲ್ ತೊಗೊಂಡ್ರೆ ಒಂದು ಬೋಲು ಫ್ರೀ ಅಂತ ಹೇಳಿದ್ರು. ಹಾಗಾಗಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಆರಾಮಾಗಿ 119 ರೂಪಾಯಿಗೆ ನಾವು 2 ಬೋಲ್ ತೊಗೊಬೋದು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ. ಅಂದರೆ ನಮಗಿದು ಹತ್ತತ್ರ 60 ರೂಪಾಯಿಗೆ ಒಂದು ರೀತಿಯಾಗಿ ಸಿಕ್ತು. ಸೊ ಪರವಾಗಿಲ್ಲ, ಕ್ವಾಲಿಟಿ ಕೂಡ ಗುಡ್ ಇದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು 2 ಬೋಲು ಕೂಡ ಪರ್ಚೇಸ್ ಮಾಡಿಕೊಂಡೆ.
ನಿಜವಾಗ್ಲೂ ಇದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನೀವು ವಿಶಾಲ್ ಮಟ್ಟಿಗೆ ಹೋದಾಗ ಈ ಬೋಲ್ನ ಮಿಸ್ ಮಾಡಿದಿರ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ನನಗಂತೂ ಇದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಯಾಕಂತಂದರೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಕಿಚನಲ್ಲಿ ಇದು. ಹಾಗಾಗಿ ಇದು ಬೆಸ್ಟ್ ಅಂತ ನನಗನ್ನಿಸ್ತು. ಮತ್ತು ವರ್ತ್ ಕೂಡ ಇದೆ ಇದಕ್ಕೆ ಅಮೌಂಟ್ ಅಂತ ನನಗನ್ನಿಸ್ತು. ಹಾಗಾಗಿ ಪರ್ಚೇಸ್ ಮಾಡಿಕೊಂಡೆ. ಅದಾದ ನಂತರ ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿದ್ದು ಬಂದು ಈ ನೀರು ಕುಡಿಯೋ ಗ್ಲಾಸಸ್ ಕೂಡ ಪರ್ಚೇಸ್ ಮಾಡಿಕೊಂಡೆ ನಾನು. ಇದು MRP ಬಂದು 99 ರೂಪಾಯಿ, ಬಟ್ ಇದು ಡಿಸ್ಕೌಂಟ್ ಹೋಗಿ 59 ರೂಪೀಸ್ ಅಂತ ಹೇಳಿದರು. ಹಾಗಾಗಿ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೇಳಿ ಗ್ಲಾಸು ಕೂಡ ಪರ್ಚೇಸ್ ಮಾಡಿಕೊಂಡೆ. ನಾನು ಇದೇ ರೀತಿ 2 ಗ್ಲಾಸ್ನ ಪರ್ಚೇಸ್ ಮಾಡಿಕೊಂಡೆ. 59 ರೂಪಾಯಿಗೆ ಒಂದು ಗ್ಲಾಸು. ಬಟ್ ಕ್ವಾಲಿಟಿ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನು ನಿಜ ಹೇಳ್ತಾ ಇದ್ದೀನಿ. ನೀವು ಕೂಡ ವಿಶಾಲ್ ಮಟ್ಟಿಗೆ ಹೋದಾಗ ಒಂದು ಸತಿ ಚೆಕ್ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಕ್ವಾಲಿಟಿ ಕೂಡ ಚೆನ್ನಾಗತ್ತೆ ಮತ್ತು ರೇಟು ಕೂಡ ತುಂಬ ಕಡಿಮೆಗೆ ಸಿಗುತ್ತೆ. ಸೊ ನನಗೇನೋ ಪರವಾಗಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಪರ್ಚೇಸ್ ಮಾಡಿಕೊಂಡೆ. ಆನಂತರ ಇದೊಂದು ಪಾತ್ರೆ ಕೂಡ ಪರ್ಚೇಸ್ ಮಾಡಿಕೊಂಡೆ. ಇದು MRP ಬಂದು 299 ರೂಪೀಸು, 299 ರೂಪಾಯಿ. ಬಟ್ ಡಿಸ್ಕೌಂಟ್ ಹೋಗಿ 149 ರೂಪಾಯಿಗೆ ಸಿಕ್ತು. ನಿಜವಾಗ್ಲೂ ಈ ಪಾತ್ರೆ ಅಂತೂ ತುಂಬಾ ವರ್ತ್ ಅಂತ ಅನಿಸುತ್ತೆ. ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ನೀವು ವಿಶಾಲ್ ಮಟ್ಟಿಗೆ ಹೋದಾಗ ಈ ಪಾತ್ರೆನ ಮಿಸ್ಸೇ ಮಾಡಿಬಿಡಿ ಅಂತ ಹೇಳ್ತೀನಿ. ನಿಜವಾಗ್ಲೂ ನನಗಂತೂ ಪರ್ಸ್ನಲಿ ಈ ಪಾತ್ರೆ ತುಂಬಾ ಇಷ್ಟ ಆಯಿತು. ಇಷ್ಟು ಥಿಕ್ನೆಸ್ ಆಗಿತ್ತು ಅಂತಂದರೆ ನಿಜವಾಗ್ಲೂ ಕೆಲವೊಂದು ಪಾತ್ರೆ ನಾವು ಈ ಥರ ಟಚ್ ಮಾಡಿದಾಗ ಒಳಗಡೆ ಹೋಗ್ತಿರುತ್ತೆ. ಬಟ್ ಈ ಪಾತ್ರೆ ಆ ಥರ ಹೋಗ್ತಾ ಇರಲಿಲ್ಲ. ತುಂಬಾ ಗಟ್ಟಿ ಇದೆ. ನಿಜವಾಗ್ಲೂ ನೀವು ಒಂದ್ಸಲ ವಿಶಾಲ್ ಮಟ್ಟಿಗೆ ಹೋದಾಗ ಈ ಪಾತ್ರೆ ಮಿಸ್ ಮಾಡಿದ್ರೆ ತೊಗೊಳ್ಳಿ ಅಂತ ಹೇಳ್ತೀನಿ. ನನಗೇನೋ ತುಂಬಾ ವರ್ತ್ ಅಂತ ಅನ್ನಿಸ್ತು. ಹಾಗಾಗಿ ತೊಗೊಂಡೆ. ಚಪಾತಿ ಎಲ್ಲ ಹಿಟ್ಟೆಲ್ಲ ಕಲಸೋಕ್ಕೆ ಅದು ತುಂಬಾ ಯೂಸ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಅದಾದಮೇಲೆ ಈ ಥರ ಒಂದು ಬ್ಯಾಸ್ಕೆಟ್ ಕೂಡ ಪರ್ಚೇಸ್ ಮಾಡಿಕೊಂಡೆ. ಇದು ಕೂಡ ತುಂಬಾ ರೇಟ್ ಪರವಾಗಿಲ್ಲ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ನೀವು ನೋಡ್ತಿರ್ಬೋದು ಇದಕ್ಕೆ ತುಂಬಾ ಕಡಿಮೆ ಅಂತ ಕೂಡ ಅನ್ನಿಸ್ತು. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದು 59 ರೂಪೀಸ್ಗೆ ಇದು ಒಂದು ಪೀಸ್ ಸಿಗುತ್ತೆ. ಸೊ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇದು ಒಂದು ಇರಲಿ ಅಂತೇಳಿ ನಾನು ಪರ್ಚೇಸ್ ಮಾಡಿಕೊಂಡೆ. ಏನಾದರೂ ಫ್ರೂಟ್ಸ್ ಏನಾದರೂ ಹಾಕಿಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಅನ್ನಿಸ್ತು ನನಗೆ. ಹಾಗಾಗಿ ತೊಗೊಂಡೆ ಅಷ್ಟೇ. ಅದಾದ ನಂತರ ನೆಕ್ಸ್ಟು ನಾನು ತೊಗೊಂಡಿದ್ದಂಥದ್ದು ಬಂದು ಇದು ಡೋರ್ಗೆ ಹಾಕೋದು. ಏನಾದರೂ ಡೆಕೋರೇಷನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಾಗಿಲಲ್ಲಿ ಅಂತೇಳಿ ಇದೊಂದು ಕೂಡ ಪರ್ಚೇಸ್ ಮಾಡಿಕೊಂಡೆ. ಇವು ಕೂಡ ನನಗೆ ರೇಟು ಪರವಾಗಿಲ್ಲ ವರ್ತ್ ಅಂತ ಅನ್ನಿಸ್ತು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಬಟ್ ನೋಡೋಕ್ಕೂ ಕೂಡ ಅಷ್ಟೇ ಡಿಸೈನ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ವು. ಹಾಗಾಗಿ ಇವು 2 ಇರಲಿ ಅಂತೇಳಿ ಪರ್ಚೇಸ್ ಮಾಡ್ಕೊಂಡ್ವಿ. ಇದಕ್ಕೆ ರೇಟ್ ನಾವು ಕೊಟ್ಟಿದ್ದಂತಂದರೆ ಎಷ್ಟು ಕೊಟ್ವಿ ಅಂತಂದರೆ 59 ರೂಪೀಸ್ಗೆ ಒಂದು ಕೊಟ್ವಿ. ಓಕೆ, ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾವೆ ಲುಕ್ಕಾಗಿ, ಪುಟ್ಟದಾಗಿ ಚೆನ್ನಾಗಿ ಕಾಣಿಸ್ತಿದ್ವು. ಹಾಗಾಗಿ ಪರ್ಚೇಸ್ ಮಾಡ್ಕೊಂಡ್ವಿ. ಡೋರಿಗೆ ಏನಾದ್ರೂ ಡೆಕೋರೇಷನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಪರ್ಚೇಸ್ ಮಾಡ್ಕೊಂಡ್ವಿ. ಅದಾದ ನಂತರ ನಾವು ನೆಕ್ಸ್ಟ್ ಪರ್ಚೇಸ್ ಮಾಡ್ಕೊಂಡಿದ್ದು ಬಂದು ಹಾಗೆ ನಮಗೆ ವಿಂಡೋಗೆ ಸ್ಕ್ರೀನ್ ಬೇಕಿತ್ತು. ಹಾಗಾಗಿ ಅದನ್ನು ಕೂಡ ನಾವು ವಿಶಾಲ್ ಮಾರ್ಟಲ್ಲೇ ಪರ್ಚೇಸ್ ಮಾಡಿದ್ವಿ. ಇದು 79 ರೂಪೀಸ್ಗೆ ಒಂದು ಪೀಸು. ತುಂಬಾ ಚೆನ್ನಾಗಿದೆ. 179 ರೂಪಾಯಿಗೆ ಒಂದು ಸ್ಕ್ರೀನ್. ಇದು ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಸಾಫ್ಟಾಗಿ ಕೂಡ ಇದೆ ಮತ್ತು ವಾಶ್ ಮಾಡೋದು ಕೂಡ ತುಂಬ ಈಸಿ ಕೂಡ ಇದೆ ಅನಿಸುತ್ತೆ ಇದು. ಹಾಗಾಗಿ ನಾವು ಈ ಸ್ಕ್ರೀನ್ನ ಪರ್ಚೇಸ್ ಮಾಡಿಕೊಂಡೆ. ನೋಡೋಕ್ಕೂ ಕೂಡ ತುಂಬ ಲುಕ್ಕಾಗಿದೆ. ಡಿಸೈನ್ ಆಗಿರ್ಬೋದು ಅಥವಾ ಇದ್ರ ಕ್ವಾಲಿಟಿ ಆಗಿರ್ಬೋದು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಹಾಗಾಗಿ ಇದು ಒಂದು ಸ್ಕ್ರೀನ್ ಗಾರ್ಡ್ ಇರಲಿ ಅಂತೇಳಿ ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿಕೊಂಡೆ. ನಾನು ಮತ್ತೆ ಹೇಳ್ತಿದ್ದೀನಿ, ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ಸ್ ವಿಡಿಯೋ ಅಲ್ಲ. ಪ್ರಾಮಿಸ್, ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋದು. ನಿಮಗೆ ಒಂದು ಐಡಿಯಾ ಬರಲಿ, ನೆಕ್ಸ್ಟ್ ನೀವು ವಿಶಾಲ್ ಮಾರ್ಟಿಗೆ ಹೋದಾಗ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಯಾವುದು ಯಾವ ಥರ ಕಡಿಮೆ ಇರುತ್ತೆ ಅಂತ. ನಿಮಗೊಂದು ಸಣ್ಣ ಪುಟ್ಟ ಟಿಪ್ಸ್ ಸಿಗಲಿ ಅಂತೇಳಿ ನಾನು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಬೇರೆ ಯಾವುದೂ ಕೂಡ ಅಲ್ಲ. ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋದು. ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ಸ್ ವಿಡಿಯೋ ಅಲ್ಲ. ಅದಾದ ನಂತರ ನೆಕ್ಸ್ಟು ಒಂದು ನಾನು ಸ್ಕ್ರೀನ್ ಗಾರ್ಡ್ನೇ ಪರ್ಚೇಸ್ ಮಾಡಿಕೊಂಡೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಈ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು. ಯಾಕಂದರೆ ಅದು 179 ರೂಪೀಸು, ಬಟ್ ಇದು 269 ರೂಪೀಸು. ಬಟ್ ಇದು 269 ರೂಪೀಸ್ ಆದರೂ ಕೂಡ ಡಿಸೈನ್ ಎಲ್ಲ ಇದರಲ್ಲಿ ತುಂಬ ಚೆನ್ನಾಗಿದೆ. ನೋಡೋಕ್ಕೂ ಕೂಡ ಲುಕ್ ವೈಸಲ್ಲಿ ತುಂಬ ಚೆನ್ನಾಗಿದೆ. ಇದು ಫ್ಯಾಬ್ರಿಕ್ ಕೂಡ ಅಷ್ಟೇ ಸಾಫ್ಟಾಗಿದೆ. ಮತ್ತು ವಾಶ್ ಮಾಡೋದು ಕೂಡ ಸ್ವಲ್ಪ ಈಸಿ ಆಗಿದೆ. ಇದು ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ ಕೂಡ. ಮತ್ತು ನೋಡೋಕ್ಕೂ ಕೂಡ ಡಿಸೈನ್ ಆಗಿರ್ಬೋದು ಅಥವಾ ಈ ಕ್ಲಾತ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇದರಲ್ಲಿ ತುಂಬಾ ಇಷ್ಟ ಆಯಿತು ನನಗೆ. ಹಾಗಾಗಿ ನಾನು ಪರ್ಚೇಸ್ ಮಾಡಿಕೊಂಡೆ. ಇದು ಒಂದು ವಿಂಡೋ ಸ್ಕ್ರೀನೇ. ನಾನು ಟೋಟಲಿ 3 ವಿಂಡೋ ಸ್ಕ್ರೀನ್ನ ಪರ್ಚೇಸ್ ಮಾಡಿಕೊಂಡೆ. ಇದು ಕೂಡ ಸೇಮ್ ಆ ಪಿಂಕ್ ಕಲರ್ ಏನಿದೆ ಸೇಮ್ ಇದು ಒಂದೇ ಕ್ಲಾತೆ. ಸೇಮ್ ರೇಟು ಕೂಡ 269 ರೂಪೀಸ್ಗೆ ಒಂದು. ಇದು ಕೂಡ ತುಂಬ ಚೆನ್ನಾಗಿದೆ. ಡಿಸೈನ್ ಆಗಿರ್ಬೋದು ಅಥವಾ ಇದ್ರ ಕ್ಲಾತ್ ಆಗಿರ್ಬೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗೆ ಇದರಲ್ಲಿ ಡಿಸೈನು ಮತ್ತು ಈ ಕಲರ್ ತುಂಬಾ ಇಷ್ಟ ಆಯಿತು. ಹಾಗಾಗಿ ನೋಡಿಕೊಂಡು ನಾನು ಇದು ಒಂದು ಕೂಡ ಪರ್ಚೇಸ್ ಮಾಡಿಕೊಂಡೆ. ನಾನು ಟೋಟಲಿಯಾಗಿ 3 ವಿಂಡೋ ಸ್ಕ್ರೀನ್ನ ಪರ್ಚೇಸ್ ಮಾಡ್ಕೊಂಡಿನಿ. 3 ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದರಲ್ಲೂ ನನಗೆ ಪಿಂಕು ಮತ್ತು ಈ ಕಲರು ಇವೆರಡು
ಇವೆರಡು ಕೂಡ ನಂಗೆ ತುಂಬ ಇಷ್ಟ ಆಯಿತು. ವೈಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಓಕೆ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಇವೆರಡು ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ನನಗೇನೋ ಕ್ವಾಲಿಟಿ ಅಷ್ಟು ಇಲ್ಲ ಅಂತ ಅನ್ನಿಸ್ತು. ಬಟ್ ಇವೆರಡು ಕೂಡ ನನಗೆ ತುಂಬಾ ಕ್ವಾಲಿಟಿ ಇಷ್ಟ ಆಯಿತು. ನನಗೇನೋ ಈ ಫ್ಯಾಬ್ರಿಕ್ಕು ವರ್ತ್ ಅನ್ನಿಸ್ತು. ಈ ಅಮೌಂಟಿಗೆ ಈ ಫ್ಯಾಬ್ರಿಕ್ ಒಂದು ನಿಜವಾಗ್ಲೂ ವರ್ತ್ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಈ 3 ಸ್ಕ್ರೀನ್ ಗಾರ್ಡ್ ಕೂಡ ನಾನು ಪರ್ಚೇಸ್ ಮಾಡಿಕೊಂಡೆ. ಅದಾದ ನಂತರ ನಾನು ನೆಕ್ಸ್ಟ್ ಪರ್ಚೇಸ್ ಮಾಡ್ಕೊಂಡಿದ್ದು ಬಂದು ಈ ಟೀ ಶರ್ಟ್ಗಳು. ಇದನ್ನು ನೋಡ್ತಿರ್ಬೋದು ನೀವು. ನಿಜವಾಗ್ಲೂ ಈ ಟೀ ಶರ್ಟ್ ಒಂದು ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಯಾಕೆ ಅಂತ ಅಂದರೆ 3 ಟೀ ಶರ್ಟ್ನ ನಾನು ಪರ್ಚೇಸ್ ಮಾಡಿಕೊಂಡ್ರೆ 1 ಟೀ ಶರ್ಟು ಫ್ರೀ ಅಂತ ಇತ್ತು. ಅಂದರೆ ನನಗೆ 3 ಟೀ ಶರ್ಟ್ನ ನಾನು ಪರ್ಚೇಸ್ ಮಾಡ್ಕೋತೀನಿ ಅಂದರೆ ಅವ್ರು ಒಂದು ನನಗೆ ಫ್ರೀ ಕೊಡ್ತೀನಿ ಅಂತ ಇದ್ದಿದ್ದು. ಹಾಗಾಗಿ ನಾನು 3 ಟೀ ಶರ್ಟ್ನ ಪರ್ಚೇಸ್ ಮಾಡ್ಕೊಂಡಿದ್ದಕ್ಕೆ ನನಗೆ 1 ಟೀ ಶರ್ಟು ಎಕ್ಸ್ಟ್ರಾ ಸಿಕ್ತು. ಅಂದರೆ ನಾನು ಟೋಟಲಿಯಾಗಿ 4 ತೊಗೊಂಡು ಬಂದೆ. ಒಂದು ಟೀ ಶರ್ಟ್ನ ನಾನು ಪರ್ಚೇಸ್ ಮಾಡ್ಕೊತೀನಿ ಅಂದರೆ 199 ರುಪೀಸ್, ಅಂದರೆ 199 ರೂಪಾಯಿನ ನಾನು ನಿಮಗೆ ಅವರಿಗೆ ಪೇ ಮಾಡಬೇಕಿತ್ತು. ಆದರೆ ನಾನು ತೊಗೊಂಡಿದ್ದು 3 ಟೀ ಶರ್ಟ್ನ ಪರ್ಚೇಸ್ ಮಾಡಿದ್ದಕ್ಕೆ ನನಗೆ 1 ಫ್ರೀ ಕೊಟ್ಟಿದ್ದರಿಂದ ನನಗೆ ಒಂದಕ್ಕೆ 152 ರುಪೀಸ್ ಹಂಗೆ ಸಿಕ್ತು. ಅಂದರೆ 152 ರೂಪಾಯಿಗೆ ನನಗೆ 1 ಟೀ ಶರ್ಟು ಸಿಕ್ತು. ನಿಜವಾಗ್ಲೂ ಇದು ವರ್ತ್ ಅಂತಲೇ ಅನ್ನಿಸ್ತು ನನಗೆ. ಮತ್ತು ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ನೀವೇನಾದರೂ ವಿಶಾಲ್ ಮಾರ್ಟಿಗೆ ಹೋದರೆ ಖಂಡಿತವಾಗ್ಲೂ ಈ ಟೀ ಶರ್ಟ್ಗಳನ್ನ ನೀವು ಪರ್ಚೇಸ್ ಮಾಡಿ ಅಂತ ನಾನು ಪರ್ಸ್ನಲಿ ಹೇಳ್ತೀನಿ. ಯಾಕಂತಂದರೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲೂ ನೆಕ್ಸ್ಟ್ ಈ ಸಮ್ಮರ್ ಬರ್ತಿರೋದ್ರಿಂದ ನಿಜವಾಗ್ಲೂ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಈ ಸಮ್ಮರ್ಗಳಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಅಂತಲೇ ನನಗೆ ಅನ್ನಿಸ್ತು. ಈ ಟೀ ಶರ್ಟು ನಿಜವಾಗ್ಲೂ ಸಾಫ್ಟಾಗಿದೆ ಮತ್ತು ಕಾಟನ್ ಮೆಟೀರಿಯಲ್ ಅಂತ ಅನಿಸುತ್ತೆ ಇದು. ಹಾಗಾಗಿ ನನಗೆ ಇಷ್ಟ ಆಯಿತು. ಸೊ ಪರ್ಚೇಸ್ ಮಾಡಿಕೊಂಡೆ. ಬಟ್ ನಾನು ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂತ ಅಂದರೆ, ನಾನು ಯಾವಾಗ್ಲೂ ಟೀ ಶರ್ಟ್ಗಳು ಎಸ್ ಇಲ್ಲ ಎಮ್ ಸೈಜ್ನ ಪರ್ಚೇಸ್ ಮಾಡ್ಕೋತಿದ್ದೆ. ಬಟ್ ಇದೇ ಫಸ್ಟ್ ಟೈಮ್ ನಾನು ವಿಶಾಲ್ ಮಾರ್ಟಲ್ಲಿ ಹೋಗಿ ಟೀ ಶರ್ಟ್ನ ಪರ್ಚೇಸ್ ಮಾಡಿದ್ದು. ನಾನು ಇಲ್ಲಿ ಸಮ್ಮರಿಗೆ ಬೇಕಾಗುತ್ತೆ ಅಂತೇಳಿ ಎಲ್ ಸೈಜ್ನ ಪರ್ಚೇಸ್ ಮಾಡಿಕೊಂಡೆ. ಬಟ್ ಅದು ನನಗೆ ಸ್ವಲ್ಪ ಈಗ ಮನೆಗೆ ಬಂದು ವೇರ್ ಮಾಡಿ ನೋಡಿದಾಗ ಲೂಸ್ ಅನ್ನಿಸ್ತಿದೆ. ಫಸ್ಟು ನಾನು ಅಲ್ಲೊಂದು ವೇರ್ ಮಾಡಿ ನೋಡಿದೆ, ಬಟ್ ಅವಾಗ ನನಗೆ ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಬಟ್ ಎಲ್ಲನೂ ನಾನು ಚೆಕ್ ಮಾಡೋಕ್ಕೆ ಹೋಗಲಿಲ್ಲ, ಒಂದು ಚೆಕ್ ಮಾಡಿಕೊಂಡೆ. ಬಟ್ ಮನೆಗೆ ಬಂದು ಎಲ್ಲನೂ ಚೆಕ್ ಮಾಡಿದ್ರೆ ನನಗೆ ಸಿಕ್ಕಾಪಟ್ಟೆ ಲೂಸ್ ಅಂತ ಅನ್ನಿಸ್ತಿತ್ತು. ನನಗೆ ಎಸ್ಸು ಅಥವಾ ಎಮ್ ತೊಗೊಂಡ್ರೆ ಪರ್ಫೆಕ್ಟ್ ಆಗ್ತಿತ್ತು ಅಂತ ಅನ್ನಿಸ್ತು. ಬಟ್ ಓಕೆ, ಸಮ್ಮರಿಗೆಲ್ಲ ಸ್ವಲ್ಪ ಲೂಸ್ ಆಗಿದ್ರೇ ಟೀ ಶರ್ಟ್ಗಳು ಚೆನ್ನಾಗಿರುತ್ತೆ. ಸೆಕೆಗಾಲದಲ್ಲಿ ತುಂಬ ಟೈಟ್ ಹಾಕ್ಕೊಂಡ್ರು ಕೂಡ ಅಷ್ಟೊಂದು ಕಂಫರ್ಟಬಲ್ ಆಗಲ್ಲ. ಓಕೆ ಇರಲಿ ಅಂತೇಳಿ ಎತ್ತಿಟ್ಕೊಂಡೆ. ಬಟ್ ನನಗಂತೂ ಪರ್ಸ್ನಲಿ ಫ್ಯಾಬ್ರಿಕ್ ಆಗಿರ್ಬೋದು ಅಥವಾ ಈ ಮೆಟೀರಿಯಲ್ಸ್ ತುಂಬಾ ಇಷ್ಟ ಆಯಿತು. ಸಾಫ್ಟಾಗಿದೆ, ಸ್ವಲ್ಪ ಕಾಟನ್ ಮೆಟೀರಿಯಲ್ ಅಂತ ಅನಿಸುತ್ತೆ. ವೇರ್ ಮಾಡೋಕ್ಕೂ ಸಮ್ಮರಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ 4 ಟೀ ಶರ್ಟ್ ಕೂಡ ಪರ್ಚೇಸ್ ಮಾಡಿಕೊಂಡೆ. ಯಾಕಂದರೆ 152 ರುಪೀಸ್ಗೆ ಒಂದು ಅಂತಂದರೆ ಆರಾಮಾಗಿ ಕೊಡ್ಬೋದು. ಯಾಕಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ನೀವೇನಾದರೂ ವಿಶಾಲ್ ಮಾರ್ಟಿಗೆ ಹೋದರೆ ಈ ನಿಜವಾಗ್ಲೂ ಈ ಟೀ ಶರ್ಟ್ನ ಪರ್ಚೇಸ್ ಮಾಡಿ ಅಂತ ನಾನೇ ನಿಮಗೆ ಪರ್ಸ್ನಲಿ ರೆಕಮೆಂಡ್ ಮಾಡ್ತೀನಿ. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ. ನೀವು ಒಂದ್ಸಲ ಬೇಕಾದರೆ ಹೋದಾಗ ಟ್ರೈ ಮಾಡಿ. ಆನಂತರ ನಾನು ಪರ್ಚೇಸ್ ಮಾಡಿದ್ದು ಬಂದು ಹ್ಯಾಂಡ್ ಟವಲ್ಲು. ಇದು 149 ರುಪೀಸ್ ಅಂತ ಅನಿಸುತ್ತೆ. 149 ರುಪೀಸ್ಗೆ 2 ಪೀಸು. ಬಟ್ ನನಗೇನೋ ಇದು ಸ್ವಲ್ಪ ರೈಟ್ ಜಾಸ್ತಿನೇ ಅನಿಸ್ತು. ಬಟ್ ಕ್ವಾಲಿಟಿ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ. ಬಟ್ ರೈಟ್ ವೈಸ್ ಹೋದಾಗ ಸ್ವಲ್ಪ ಜಾಸ್ತಿನೇ ಅನಿಸ್ತು. ಯಾಕಂತಂದರೆ ಇದು 149 ರುಪೀಸ್ಗೆ 2 ಅಂತಂದರೆ ಸ್ವಲ್ಪ ಇದಕ್ಕೆ ರೇಟ್ ಜಾಸ್ತಿನೇ ಆಯಿತು. ಹಾಗಾಗಿ ನಾನು ಇದನ್ನು ಅಷ್ಟೊಂದು ರೆಕಮೆಂಡ್ ಮಾಡಲ್ಲ ತೊಗೊಳ್ಳಿ ಅಂತ. ಯಾಕಂತಂದರೆ 149 ರುಪೀಸ್ಗೆ 2 ಪೀಸ್ ಅಂತಂದರೆ ಸ್ವಲ್ಪ ಇದಕ್ಕೆ ರೇಟ್ ಜಾಸ್ತಿನೇ ಅನಿಸ್ತು. ಬಟ್ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿಲಿ ಹೋಗ್ತೀನಿ ಅಂತಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅದಾದ ನಂತರ ನೆಕ್ಸ್ಟ್ ನಾನು ಬೈ ಮಾಡಿದ್ದು ಬಂದು ಈ ಪ್ಲಾಜಾ ಪ್ಯಾಂಟ್ಗಳು. ಈ ಪ್ಲಾಜಾ ಪ್ಯಾಂಟು ಆ ಟೀ ಶರ್ಟ್ಗಳಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಹಾಗಾಗಿ ಕಲರ್ ವೈಸ್ ನಾನು ನೋಡಿಕೊಂಡು ನಾನು ತೊಗೊಂಡೆ. ಇದಕ್ಕೆ ಯಾವುದೇ ರೀತಿಯಾಗಿ ಆಫರ್ ಏನಿರಲಿಲ್ಲ. 299 ರುಪೀಸ್ಗೆ 1 ಅಂತ ಇತ್ತು. ಸೊ ಹಾಗಾಗಿ ನಾನು 2 ಪೀಸ್ನ ತೊಗೊಂಡೆ. ಒಂದು ಬ್ಲೂ ಮತ್ತು ಒಂದು ಬ್ಲ್ಯಾಕ್. 2 ಪೀಸ್ನ ತೊಗೊಂಡೆ. ಬಟ್ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಕ್ಲಾತ್ ಮೆಟೀರಿಯಲ್ ಆಗಿರ್ಬೋದು ಅಥವಾ ವಾಶ್ ಮಾಡೋಕ್ಕೂ ಕೂಡ ತುಂಬ ಕಂಫರ್ಟಬಲಾಗಿ ವಾಶ್ ಮಾಡ್ಕೋಬೋದು. ಯಾಕಂತಂದರೆ ಇದು ಮೆಟೀರಿಯಲ್ ಸ್ವಲ್ಪ ಸಿಲ್ಕ್ ಟೈಪಲ್ಲಿದೆ. ಅಂದರೆ ಇದು ಮೆಟೀರಿಯಲ್ ತುಂಬ ಸಾಫ್ಟಾಗಿದೆ. ನೀಟಾಗಿ ವಾಶ್ ಮಾಡೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ನಾನು 2 ತೊಗೊಂಡೆ. ಒಂದು ಬ್ಲ್ಯಾಕು ಮತ್ತು ಒಂದು ಬ್ಲೂ, 2 ಶೇಡಲ್ಲಿ ತೊಗೊಂಡೆ. ಕ್ವಾಲಿಟಿ ವೈಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಆರಾಮಾಗಿ 299 ರುಪೀಸ್ ನನಗೇನೋ ಕೊಡ್ಬೋದು ವರ್ತ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ಬೈ ಮಾಡಿದೆ. ಅದಾದ ನಂತರ ನಾನು ನೆಕ್ಸ್ಟ್ ಬೈ ಮಾಡಿದ್ದು ಬಂದು ಇದು ಒಂದು ಉಕ್ಕು ಕೂಡ ಪರ್ಚೇಸ್ ಮಾಡಿಕೊಂಡೆ. ಇದು 49 ರುಪೀಸ್ಗೆ 5 ಪೀಸ್ ಅಂತ ಹೇಳಿದ್ರು. 49 ರೂಪಾಯಿಗೆ 5 ಪೀಸ್ ಕೊಟ್ಟಿದ್ದಾರೆ. ನನಗೇನೋ ಇದು ವರ್ತ್ ಅಂತ ಅನ್ನಿಸ್ತು. ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ನೆಕ್ಸ್ಟು ಇದನ್ನು ಯೂಸ್ ಮಾಡಿದಾಗ ಹೇಗಾಗುತ್ತೆ ಅಂತ ನೋಡಬೇಕಾಗತ್ತೆ. ಇದು ಅಪ್ ಟು 2 kgವರೆಗೂ ಒಂದು ಉಕ್ಕು ತಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಯೂಸ್ ಮಾಡಿದಾಗಲೇ ಗೊತ್ತಾಗುತ್ತೆ. ಇವಾಗಂತೂ ನಿಜವಾಗ್ಲೂ ನನಗೆ ಗೊತ್ತಾಗಲ್ಲ. ಬಟ್ ಕ್ವಾಲಿಟಿ ವೈಸು ನೋಡೋಕ್ಕಾಗಿರ್ಬೋದು ಅಥವಾ ಕ್ವಾಲಿಟಿ ಆಗಿರ್ಬೋದು ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ನೆಕ್ಸ್ಟ್ ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ಇದು ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಬಟ್ ಇವಾಗಂತೂ ಕ್ವಾಲಿಟಿ ಚೆನ್ನಾಗಿದೆ ಅನಿಸ್ತು. ಹಾಗಾಗಿ ನಾನು 49 ರುಪೀಸ್ಗೆ 5 ಪೀಸ್ ಬಂತು. ಹಾಗಾಗಿ ಪರ್ಚೇಸ್ ಮಾಡಿಕೊಂಡೆ.
ಆನಂತರ ನಾನು ಟೂತ್ ಬ್ರಷು ಕೂಡ ಬೇಕಿತ್ತು ನನಗೆ, ಹಾಗಾಗಿ ಪರ್ಚೇಸ್ ಮಾಡಿಕೊಂಡೆ. ಇದು ನನಗೆ 65 ರುಪೀಸ್ಗೆ 4 ಸಿಕ್ತು. ನನಗೇನೆ ಇದು ವರ್ತ್ ಅಂತ ಅನ್ನಿಸ್ತು, ಯಾಕಂದರೆ MRP ಬಂದು 160 ರುಪೀಸು, ಬಟ್ ಅಲ್ಲಿ ಆಫರ್ ನಡೀತಾ ಇರೋದ್ರಿಂದ ನನಗೆ 65 ರುಪೀಸ್ಗೆ 4 ಸಿಕ್ತು. ಇದನ್ನು ನನಗೆ ಪರವಾಗಿಲ್ಲ ಕೊಡ್ಬೋದು ಅನ್ನಿಸ್ತು, ಹಾಗಾಗಿ ಇದನ್ನು ಕೂಡ ಒಂದು ಪರ್ಚೇಸ್ ಮಾಡಿದೆ. ಆನಂತರ ನಾನು ಲೋಕಲ್ ಶಾಪಲ್ಲಿ ನೆಕ್ಸ್ಟ್ ಇದೊಂದು ಮ್ಯಾಟ್ ಕೂಡ ನನಗೆ ಬೇಕಿತ್ತು, ಹಾಗಾಗಿ ಪರ್ಚೇಸ್ ಮಾಡಿಕೊಂಡೆ. ನನಗೆ ಇದು ದೇವ್ರ ಮನೆಗೆ ಬೇಕಿತ್ತು. ಕ್ವಾಲಿಟಿ ಅಂತೂ ಇದು ತುಂಬ ಚೆನ್ನಾಗಿದೆ, ಆದರೆ ರೇಟ್ ಸ್ವಲ್ಪ ಜಾಸ್ತಿ ಆಯಿತು. 450 ರುಪೀಸು ಫಿಕ್ಸೆಡ್ ರೇಟ್ ಅಂತ ಹೇಳಿದ್ರು, ಅವರು ಕಡಿಮೆ ಮಾಡಲೇ ಇಲ್ಲ. ಸರಿ ಅಂತೇಳಿ ನನಗೂ ಕೂಡ ಬೇಕಿತ್ತಲ್ವ, ಹಾಗಾಗಿ ಪರ್ಚೇಸ್ ಮಾಡಿಕೊಂಡೆ. ಫೈನಲಿ ನಾನು ಇಷ್ಟೇ ಪರ್ಚೇಸ್ ಮಾಡಿದ್ದು, ಬೇರೆ ಏನು ಕೂಡ ಪರ್ಚೇಸ್ ಮಾಡಲಿಲ್ಲ. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪ ಯೂಸ್ಫುಲ್ ಆಯಿತು ಮತ್ತು ವಿಡಿಯೋ ಚೆನ್ನಾಗಿದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಕೂಡ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.